ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ತುಳಜಾ ಬ್ಲಾಗ್ ಚಾನಲ್. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಒತ್ತಿ. ನಾವು ಹಾಕಿಡೋದು ನೋಟಿಫಿಕೇಶನ್ ಬರುತ್ತೆ, ಫಸ್ಟ್ ನೀವೇ ಕೂಡ ನೋಡ್ಬೋದು. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ಏನು ಮಾಡ್ತಾಯಿದ್ದೀನಿ, ಆಲ್ರೆಡಿ ಗ್ಯಾಸು ಹಚ್ಚಿ ಇಟ್ಟಿದ್ದೀನಿ, ಹಿಟ್ಟು ಕಲಸಿ ಇಟ್ಟಿದ್ದೀನಿ. ಇವತ್ತು ಹಿಟ್ಟು ರಾಗಿ ಹಿಟ್ಟು ಮತ್ತು ಜೋಳದ ಹಿಟ್ಟು ಕಡಲೆ ಹಿಟ್ಟು ಮಿಕ್ಸ್ ಮಾಡಿ ಒಂದು ದೋಸೆನ ಮಾಡ್ತಾಯಿದ್ದೀನಿ. ಈರುಳ್ಳಿ ಇತ್ತು, ಅಂದರೆ ಈರುಳ್ಳಿ ಸೊಪ್ಪಿತ್ತು, ಫಿಂಗರ್ ಆನಿಯನ್ ಅಂತ ಹೇಳ್ತಾರಲ್ಲ ಅದು ಇತ್ತು. ಅದನ್ನ ಹಾಕ್ಕೊಂಡು ನಾವು ಇವತ್ತು ದೋಸೆ ಮಾಡೋಣ ಅಂತ. ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಹಾಗಾಗಿ ಅದು ಮಾಡೋಣ ಅಂತ ಇದ್ದೀನಿ. ಬನ್ನಿ ಅದು ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಭಾಗ್ಯ ಸ್ಕೂಲ್ಗೆ ಹೋದ್ಲು, ಬೆಳಗ್ಗೆನೆ ಅವಳು ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಇವತ್ತು ಟೈಮ್ ಆಯಿತು ಅಂತ ಹಾಗೆ ಹೋಗ್ಬಿಟ್ಲು, ಅದಕ್ಕಾಗಿ ನಾನೇ ಮಾಡ್ತಾಯಿದ್ದೀನಿ. ಹಾಗೆ ಮತ್ತೆ ಇವತ್ತು ಬೆಳಗ್ಗೆ ನಾಷ್ಟಕ್ಕೆ ಏನೂ ಮಾಡಲೇ ಇಲ್ಲ. ಭಾಗ್ಯವರೆ ಹಾಲು ಬಿಸ್ಕೆಟ್ ತಿಂದು ಹೋದ್ಲು. ಈಗ ನಾನು ನಾಷ್ಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಟೈಮ್ ಆಯಿತು 10:30 11 ಗಂಟೆ ಆಯಿತು. ಈಗ ನಾಷ್ಟ ಮಾಡ್ತಾಯಿದ್ದೀನಿ. ಸ್ವಲ್ಪ ಲೇಟನೇ ಆಗುತ್ತೆ ನಾನು ನಾಷ್ಟ ಮಾಡೋಕ್ಕೆ, ಬೆಳಗ್ಗೆ ಇಷ್ಟು ಬೇಗ ತಿನ್ನಲ್ಲ, ಹಾಗಾಗಿ ಇವಾಗ ಮಾಡ್ತಾಯಿದ್ದೀನಿ. ಬನ್ನಿ ನಿಮ್ಮ ಜೊತೆಗೆ ನಾನು ದೋಸೆ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಇಲ್ಲಿ ಹಿಟ್ಟನ್ನ ಕಲಸಿ ಇಟ್ಟಿದ್ದೀನಿ. ಹಿಟ್ಟು ನಾನಿಲ್ಲಿ ಕಡಲೆ ಹಿಟ್ಟು, ಸ್ವಲ್ಪ ಜೋಳದ ಹಿಟ್ಟು ಹಾಕಿ, ರಾಗಿ ಹಿಟ್ಟು ಹಾಕಿ ಕಲಸಿಟ್ಟಿದ್ದೀನಿ. ಉಪ್ಪು ಮತ್ತು ಕೊತ್ತಂಬರಿ, ಉಳ್ಳಾಗಡ್ಡಿ ಸೊಪ್ಪು ಅಂದರೆ ಈರುಳ್ಳಿ ಸೊಪ್ಪು ಹಾಕಿದ್ದೀನಿ. ನಮ್ಮ ಕಡೆ ತಪ್ಪಲು ಉಳ್ಳಾಗಡ್ಡಿ ಅಂತ ಹೇಳ್ತಾರೆ ಅದಕ್ಕೆ. ಈ ರೀತಿ ದೋಸೆ ಹಿಟ್ಟು ಕಲಿಸ್ಕೋತೀವಲ್ಲ ಆ ರೀತಿ ನಾವು ಕಲಿಸ್ಕೊಂಡ್ಬಿಟ್ಟು, ತವ ಕಾದಿದೆ ಆಲ್ರೆಡಿ. ಈಗ ಅವಾಗ ಇಟ್ಟೆ ನಾನು, ಇವಾಗ ಹಾಕೋದೊಂದೇ ಬಾಕಿ. ನೀಟಾಗಿ ಅದನ್ನು ಹರಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ದೋಸೆ. ರಾಗಿ ಹಿಟ್ಟು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಗೋಧಿ ಹಿಟ್ಟು ಕೂಡ ಅಷ್ಟೇ. ನಾವು ಸ್ವಲ್ಪನೇ ಕಡಲೆ ಹಿಟ್ಟು ಅಷ್ಟೇ ಮಿಕ್ಸ್ ಮಾಡ್ಕೊಳ್ಳೋದು ಇದಕ್ಕೆ. ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಮೇಲೆ ಮುಚ್ತಾ ಇದ್ದೀನಿ ನಾನು, ಮುಚ್ಚಿದ್ರೆ ಚೆನ್ನಾಗಿ ಬೇಯುತ್ತೆ ಅಂತ. ನೋಡ್ರಿ, ಈಗ ರೆಡಿ ಆಗೈತಿ. ಇಲ್ಲ ಮ್ಯಾಲೆ ಮುಚ್ಚಿದ್ರೆ ಚೆಂದ ಬೇಯ್ತವ. ಇಲ್ಲಿ ತಂದ್ರೆ ಬೂರ್ಸ್ ಬಂದ್ಬಿಡ್ತಾವ್ರಿ ಇದಕ್ಕೆ, ಅದಕ್ಕೆ ಮ್ಯಾಲೆ ಮುಚ್ಚಲೇಬೇಕು. ನೋಡಿರಿ, ಜಾಸ್ತಿ ರಾಗಿ ದೋಸೆನೇ ಮಾಡೋದು. ಈ ಥರ ಗೋಧಿ ಹಿಟ್ಟು ಜೋಳದ ಹಿಟ್ಟು ಮಿಕ್ಸ್ ಮಾಡಿಕೊಂಡು ಮಾಡ್ತೀನಿ. ಇಲ್ಲ ಅಂದರೆ ಹಾಗೆ ಕೂಡ ಮಾಡ್ಬೋದು. ಹಾಗೆ ಮಾಡಿದ್ರೆ ಸ್ವಲ್ಪ ತುಂಬ ವೈಟಾಗಿ ಬರುತ್ತೆ, ಅದು ಒಂಥರ ಚೆನ್ನಾಗಿರಲ್ಲ ಅಂತ ನನಗನ್ಸುತ್ತೆ, ಅಷ್ಟು ನೀಟಾಗಿ ಬರಲ್ಲ. ಹಾಗಾಗಿ ಸ್ವಲ್ಪ ನಾವು ಗೋಧಿ ಹಿಟ್ಟು, ಸ್ವಲ್ಪ ಕಡಲೆ ಹಿಟ್ಟು ಅಥವಾ ಜೋಳದ ಹಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ತಿನ್ನೋಕ್ಕೆ. ರಾಗಿ ತುಂಬ ಒಳ್ಳೆಯದು. ಮಕ್ಕಳು ಮುದ್ದೆ ಎಲ್ಲ, ಕೆಲವೊಂದು ಮಕ್ಕಳು ಮುದ್ದೆ ತಿನ್ನಲ್ಲ ನೋಡಿ, ಆ ಮಕ್ಕಳಿಗೆಲ್ಲ ನಾವು ಈ ಥರ ದೋಸೆ ಮಾಡಿಕೊಟ್ರೆ ಆರಾಮಾಗಿ ತಿಂತಾರೆ. ಅವ್ರೇನಾದರೂ ಈ ಥರ ಕಪ್ಪು ಅಂತ ಅನಿಸಿದ್ರೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕಿ ನೀವು ಮಾಡಿಕೊಟ್ರೆ ಕಲರಾಗಿರುತ್ತೆ. ಸ್ವಲ್ಪ ತರಕಾರಿ ಏನಾದರೂ ಈ ಥರ ಹಾಕ್ಬಿಟ್ಟು ಮಾಡಿಕೊಡಿ, ಆರಾಮಾಗಿ ತಿಂತಾರೆ ಮಕ್ಕಳು, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಪಲ್ಯ, ಚಟ್ನಿ, ನೀವೇನು ಬೇಕಾದರೂ ತಿನ್ಬೋದು ಇದಕ್ಕೆ. ನಾನಿಲ್ಲಿ ಇದಕ್ಕೆ ಚಟ್ನಿ ಪಲ್ಯ ಏನೂ ಮಾಡಿಲ್ಲ. ಚಟ್ನಿ ನಿನ್ನೆ ಮಾಡಿರೋದಿದೆ. ಏನು ಚಟ್ನಿ ಅಂದರೆ ಕೆಂಪು ಚಟ್ನಿ ಮಾಡಿದ್ದೀನಿ. ಕೆಂಪು ಚಟ್ನಿ ವಿಡಿಯೋ ಕೂಡ ಹಾಕಿದ್ದೀನಿ, ಯಾರು ನೋಡಿಲ್ಲ ಅಂದರೆ ನೋಡಿ. ತುಳಜಾ ಅಡುಗೆ ಮನೆ ಚಾನಲಲ್ಲಿ ಇದೆ, ಯಾರು ನೋಡಿಲ್ಲ ಅಂದರೆ ನೋಡಿ. ಕೆಂಪು ಚಟ್ನಿ ರೆಸಿಪಿನ ಇದೆ, ಮತ್ತು ಟೊಮೊಟೊ ಸಾಸು ಕೆಚಪ್ ಅಂತ ಹೇಳ್ತಾರಲ್ಲ ಅದು ಕೂಡ ಮಾಡಿ ಹಾಕಿದ್ದೀನಿ. ಹಾಗೆ ರಸಮ್ಮು, ಟೊಮೊಟೊ ಇದ್ರದ್ದು ಬೇಯಿಸ್ಕೊಂಡಿರ್ತೀವಲ್ಲ ಕೆಚಪ್ ಮಾಡೋಕ್ಕೆ ಟೊಮೊಟೊನ, ಅದ್ರ ನೀರಿಂದ ನಾನು ನಿಮಗೆ ಒಂದು ರಸಮ್ ಮಾಡಿ ತೋರಿಸಿದ್ದೀನಿ, ಸಖತ್ತಾಗಿ ಬಂದಿದೆ. ಅದು ಕೂಡ ಅದರಲ್ಲೇ ಇದೆ, ನೀವು ನೋಡಿಲ್ಲ ಅಂದರೆ ನೋಡ್ಬೋದು. ಅದು ಕೂಡ ಅಂದರೆ 3 ರೆಸಿಪಿನೂ ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಒಂದೇ ವಿಡಿಯೋದಲ್ಲಿ 3 ರೆಸಿಪಿ ಕೂಡ ಸಿಗುತ್ತೆ ನಿಮಗೆ. ತುಂಬ ಸುಲಭವಾಗಿ, ತುಂಬ ಕಮ್ಮಿ ಟೈಮಲ್ಲಿ ಆಗಿಬಿಡುತ್ತೆ. ನಿಮ್ಗೆ ಏನು ಟೈಮ್ ಬೇಕಾಗಲ್ಲ. ಒಂದು ಟೈಮ್ ನೀವು ಆ ಥರ ಕೆಚಪ್ ಎಲ್ಲ ಮಾಡಿ ಇಟ್ಕೊಂಡ್ಬಿಟ್ರೆ, ಮಕ್ಕಳಿಗೆ ಯಾವಾಗ ಬೇಕಂದ್ರೆ ಅವಾಗ ಈ ಥರ ದೋಸೆ ಮಾಡಿದಾಗ, ಮತ್ತು ಏನಾದರೂ ಚಪಾತಿ ಎಲ್ಲ ಮಾಡಿದಾಗ, ನೀವು ಬೆಳಿಗ್ಗೆ ಏನು ಮಾಡೋಕ್ಕಾಗಿಲ್ಲ ಅಂದರೆ ಅದನ್ನು ಹಾಕಿ ಕೊಡೋಕ್ಕೆ ಆಗುತ್ತೆ ನಿಮ್ಮ ಮಕ್ಕಳಿಗೆ. ಇವಾಗ ನಾನು ಹಾಗೆ ಮಾಡಿರೋದು ನೋಡಿ, ಕೆಂಪು ಚಟ್ನಿ ಮಾಡಿ ಇಟ್ಕೊಂಡಿದ್ದೀನಲ್ವ, ಅದಕ್ಕೆ ಇವಾಗ ದೋಸೆ ತಿಂದ್ಬಿಡೋದು. ಇದಕ್ಕೆಲ್ಲ ಪಲ್ಯ ಚಟ್ನಿನೂ ಮಾಡೋಕ್ಕೆ ಹೋಗಲ್ಲ ಇವಾಗ ನಾನು.
ದೋಸೆ ರೆಡಿಯಾಗಿದೆ. ನಾವಿಬ್ಬರೇ ಇರೋದೀಗ ತಿನ್ನೋಕ್ಕೆ. ಇವತ್ತು ಭಾಗ್ಯ ಬಂದಮೇಲೆ ಆಚೆ ಹೋಗೋಣ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ. ಇವು 4-5 ದಿವಸದಿಂದ ಅಂದ್ಕೊತಾನೆ ಇದ್ದೀನಿ ಹೋಗೋಣ ಅಂತ. ಆದರೆ ಆಗ್ತಾಯಿಲ್ಲ, ಯಾಕಂದರೆ ಮಳೆ ಬರ್ತಾನೆ ಇದೆ. ಸಾಯಂಕಾಲ ಟೈಮು ಹೋಗೋಕ್ಕೆ ಆಗ್ತಾಯಿಲ್ಲ. ಇವತ್ತೇನಾದರೂ ಮಳೆ ಬಂದಿಲ್ಲ ಅಂದರೆ ಖಂಡಿತ ಆಚೆ ಹೋಗಬೇಕು. ತುಂಬ ದಿನ ಆಯಿತು ಆಚೆನೇ ಹೋಗಿಲ್ಲ, ಬರೀ ಮನೆಯಲ್ಲೇ ಬೇಜಾರಾಗ್ಬಿಟ್ಟಿದೆ. ಹಾಗಾಗಿ ಹೋಗೋಣ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಆಚೆ. ನೋಡೋಣ ಭಾಗ್ಯ ಬಂದಮೇಲೆ ಏನಾಗುತ್ತೆ ಅಂತ. ಭಾಗ್ಯ ಬಂದಮೇಲೆ ಏನಾಗಲ್ಲ, ಆದರೂ ಮಳೆ ಬರಬಾರ್ದು ಅಷ್ಟೇ. ಮಳೆ ಬಂದರೆ ಮಾತ್ರ ಹೋಗೋಕ್ಕಾಗಲ್ಲ. ಮಳೆ ಬಂದಿಲ್ಲ ಅಂದರೆ ಆರಾಮಾಗಿ ನಾವು ಹೋಗ್ಬೋದು, ಏನು ತೊಂದರೆ ಇಲ್ಲ. ಎಷ್ಟು ಆರಾಮಾಗಿ ಬರುತ್ತೆ ದೋಸೆ. ಬೆಳಿಗ್ಗೆ ಬೇಗ ಮಾಡ್ಕೊಬೋದು ನೀವು. ರಾಗಿ ಹಸಿಟ್ಟು ಏನಾದರೂ ಇದ್ಬಿಟ್ರೆ ಕಲಿಸ್ಕೊಂಬಿಟ್ಟು ಈ ಥರ ತರಕಾರಿ ಏನಾದರೂ ಇದ್ದರೆ, ಎಲ್ಲರ ಮನೇಲಿ ಇರುತ್ತೆ ಗೋಧಿ ಹಿಟ್ಟು, ಕಡಲೆ ಹಿಟ್ಟು, ಸ್ವಲ್ಪ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ದೋಸೆ ಸೂಪರಾಗಿ ರೆಡಿ ಆಗುತ್ತೆ. ಇದು ಸ್ವಲ್ಪ ದಪ್ಪ ಬರ್ತಾ ಇದೆ, ಯಾಕಂದರೆ ನಾನು ಈರುಳ್ಳಿ ಸೊಪ್ಪು ಹಾಕಿದ್ದೀನಲ್ವ, ದಪ್ಪ ಬರ್ತಾ ಇದೆ. ನೀವು ಹಾಗೆ ಮಾಮೂಲಿ ಹಿಟ್ಟನ್ನ ಕಲಿಸ್ಕೊಂಡು ಮಾಡ್ಕೊಂಬಿಟ್ರೆ ನಿಮಗೆ ಒಳ್ಳೆ ಮಸಾಲೆ ದೋಸೆ ಬಂದಂಗೆ ಬರುತ್ತೆ. ನಾನು ಅದರ ರೆಸಿಪಿ ಕೂಡ ಹಾಕಿದ್ದೀನಿ, ಮಸಾಲೆ ದೋಸೆ ಥರ ಬರುತ್ತೆ, ಆ ರೆಸಿಪಿನೂ ಹಾಕಿದ್ದೀನಿ. ನೋಡಿಲ್ಲ ಅಂದರೆ ನೋಡಿ. ಖಾಲಿ ಗೋಧಿ ಹಿಟ್ಟಲ್ಲಿ ಕೂಡ ನೀವು ಮಾಡ್ಕೋಬೋದು. ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ದೋಸೆಗಳ ರೆಸಿಪಿಗಳೆಲ್ಲ ಹಾಕಿದ್ದೀನಿ ನಾನು ಚಾನಲಲ್ಲಿ. ನೋಡಿಲ್ಲ ಅಂದರೆ ಖಂಡಿತ ಹೋಗಿ ನೋಡಿ ಅದನ್ನು. ನಿಮಗೆ ಬೆಳಗಿನ ಬ್ರೇಕ್ಫಾಸ್ಟ್ ಇದೆ, ಕೆಲ್ಸಕ್ಕೆ ಹೋಗೋರಿಗೆಲ್ಲ ಈಸಿ ಆಗುತ್ತೆ. ಬೆಳಗ್ಗೆ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಆಫೀಸ್ಗೆ ಹೋಗ್ಬೇಕಂದ್ರೆ ನಿಮಗೆಲ್ಲ ಲೇಟ್ ಆಗುತ್ತಲ್ಲ ತಿಂಡಿ ಮಾಡೋಕ್ಕೆ. ಆವಾಗ ನೀವು ಈ ಥರ ಬೇಗನೆ ಮಾಡ್ಕೊಬೋದು. ಇದಕ್ಕೆ ಮೇಲೆ ಸ್ವಲ್ಪ ತುಪ್ಪನೂ ಎಣ್ಣೆನ ಹಚ್ಕೊಡ್ರಿ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಎಣ್ಣೆ ಹಚ್ಚಿಲ್ಲ ಅಂದರೆ ಪರವಾಗಿಲ್ಲ, ಸ್ವಲ್ಪ ತುಪ್ಪ ಹಾಕಿ ಕೊಟ್ಬಿಟ್ರೆ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ, 2 ಸೈಡ್ ಈ ಥರ ಬೇಯಿಸ್ಕೊಂಬಿಟ್ರೆ ತುಂಬ ಚೆನ್ನಾಗಿ ಟೇಸ್ಟಿಯಾದ ನಮಗೆ ದೋಸೆನ ರೆಡಿ ಆಗುತ್ತೆ. ಇವಾಗ ಇದು ಕೂಡ ರೆಡಿ ಆಯಿತು. ನೋಡಬೇಕು ಇವತ್ತಿನ ದಿನದಲ್ಲೆಲ್ಲ ಏನಾಗುತ್ತೆ ಏನಿಲ್ಲ ನೋಡಬೇಕು. ಗೊತ್ತಿಲ್ಲ ಏನೇನು ಮಾಡ್ತೀನಿ ಅಂತ. ಏನೇನೋ ಮಾಡ್ತೀನಿ ಅಂತ ಅಂದ್ಕೊಂಡಿರ್ತೀನಿ, ಅಂದ್ಕೊಂಡಿರೋದು ಯಾವುದೂ ಮಾಡಿರಲ್ಲ ನಾನು. ನೋಡೋಣ ಏನಾಗುತ್ತೆ ಅಂತ. ನೋಡಿ, ದೋಸೆ ರೆಡಿ ಆಯಿತು. ಚಟ್ನಿ ಇದೆಯಲ್ಲ ನಿನ್ನೆ ಮಾಡಿರೋದು ನೋಡಿ. ಚಟ್ನಿ ಸೂಪರಾಗಿದೆ. ಈ ಥರ ಎತ್ತಿಟ್ಕೊಂಡ್ಬಿಡ್ಬೇಕು ಮಾಡಿ. ಯಾವಾಗ ಬೇಕಂದ್ರೆ ಅವಾಗ ನಿಮಗೆ ತಿನ್ನೋಕ್ಕಾಗತ್ತೆ. ಸ್ವಲ್ಪ ಅದಕ್ಕೆ ತುಪ್ಪ ಹಾಕೊಳ್ಳೋಣ. ಇಲ್ಲಾಂದರೆ ನಿಮಗೆ ತುಪ್ಪ ತಿನ್ನಲ್ಲ ಅಂದರೆ ಮೊಸರು ಕೂಡ ಹಾಕ್ಕೋಬೋದು. ಮೊಸರು ಅಥವಾ ಎಣ್ಣೆ ಹಾಕ್ಕೋಬೋದು. ನೋಡಿ ಜಾಮ್ ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ಬನ್ನಿ ಎಲ್ಲರೂ ನಾಷ್ಟ ಮಾಡೋಣ. ಈ ಥರ ಮಾಡಿ ತಿಂತಾ ಇದ್ರೆ ಆಹಾ, ಏನಂತೀರ ಚಟ್ನಿ. ಭಾರಿ ಮಸ್ತ್ ಆಗೈತಿ ನೋಡಿ. ಸಾಸ್ ಜೊತೆ ಚೆನ್ನಾಗಿರುತ್ತೆ ನೋಡಿ ಈ ದೋಸೆ. ಅಂಗಡಿಗಿನ್ನೂ ಟೇಸ್ಟ್ ಆಗಿದೆ ಸಾಸು. ದಯವಿಟ್ಟು ಅಂಗಡಿಯಲ್ಲೆಲ್ಲ ತೊಗೊಂಬರಕ್ಕೆ ಹೋಗ್ಬೇಡಿ. ಒಂದು ಅರ್ಧ kg ಟೊಮೊಟೊ ನೀವು ಮಾಡಿ ಇಟ್ಕೊಂಡ್ಬಿಟ್ರೆ 1 ತಿಂಗಳೇನು 2 ತಿಂಗಳವರೆಗೂ ತಿನ್ಬೋದು. ದೋಸೆ ಕೂಡ ಅಷ್ಟೇ ಟೇಸ್ಟ್ ಆಗಿದೆ. ಹೆಂಗೆ ಅಂದರೆ ಅದು ಈರುಳ್ಳಿ ಸೊಪ್ಪು ಹಾಕಿದ್ದೀವಿ ನೋಡಿ, ಅದು ಒಂದೊಂದು ಬಾಯಿಗೆ ಸಿಕ್ಕಾಗ ತುಂಬ ಟೇಸ್ಟ್ ಕೊಡುತ್ತೆ. ಟ್ರೈ ಮಾಡಿ ನೋಡಿ ನೀವು ಕೂಡ. ಮತ್ತೆ ನಾನು ನಾಷ್ಟ ಮಾಡಿ ಸಿಗ್ತೀನಿ. ನಾಷ್ಟ ಮಾಡಿಕೊಂಡು ಮಧ್ಯಾಹ್ನವರೆಗೂ ಒಂದು ಬ್ಲೌಸ್ ಇತ್ತು ಹೊಲಿಗೆ ಹಾಕಿ ನೋಡ್ರಿ. ಬ್ಲೌಸ್ ಅದೊಂದು ಹೊಲಿದು ಕಂಪ್ಲೀಟ್ ಮಾಡಿ ಬಂದೆ. ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಾಗಿತ್ತು. ಮತ್ತು ಭಾಗ್ಯ ಸ್ಕೂಲಿಂದ ಬರ್ತಾಳೆ, ಮತ್ತು ಹಾಗೆ ಅಡುಗೆ ಮಾಡ್ಕೊಂಬಿಡೋಣ ಅಂತ ಒಂದು ಕಡೆ ಅನ್ನಕ್ಕಿಟ್ಟು ಒಂದು ಕಡೆ ಸಾರಿಗೆ ಇಟ್ಟಿದ್ದೆ. ಹಾಗೆ ಗೋಧಿ ಹಿಟ್ಟನ್ನ ಹಾಕ್ಕೊಂಡೆ, ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಟಿದ್ದೆ ಪಲ್ಯ ಮಾಡೋಕ್ಕಂಥೇಳಿ. ಹಂಗೆ ಪಟ ಎಲ್ಲ ಮಾಡ್ಕೊಂಡಿತ್ತು. ಟೈಮ್ ಆಯ್ತು ಅಂತ 3:30 ಆಯಿತು. ಟೈಮು 4 ಗಂಟೆಗೆ ಭಾಗ್ಯ ಬರ್ತಾಳು. ಹಾಗಾಗಿ ಜಲ್ದಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆ ಕಡೆ ಅನ್ನಕ್ಕಿಟ್ಟು ಶೇಂಗಾ ಸಾರು ಮಾಡ್ಕೊಂಡೆ. ಪಲ್ಯ ಒಗ್ಗರಣೆ ಮಾಡೋಣ ಅಂತ ಇದ್ದೀನಿ. ಹಾಗೆ ಒಂದೊಂದಾಗಿ ಬೇಗ ಮಾಡ್ಕೊಂಡ್ರೆ ಅವಳು ಬರೋಷ್ಟರಲ್ಲಿ ಎಲ್ಲ ಕೆಲಸನೂ ಆಗಿಬಿಡ್ತದೆ.
ಅಡುಗೆ ಮಾಡೋದೇ ನನಗೆ ಅಷ್ಟೊಂದು ಕಷ್ಟ ಅನಿಸೋದಿಲ್ಲ, ಯಾಕಂದ್ರೆ ನನಗೆ ಅಡುಗೆ ಅಂದ್ರೆ ಭಾಳ ಇಷ್ಟ. ಮಾಡೋಕೆ ಪಟ್ ಪಟ್ ಅಂತ ಅಡುಗೆ ಮಾಡ್ಕೊಂಬಿಡ್ತೀನಿ. ನನಗೆ ಕಷ್ಟ ಆಗಿರೋ ಕೆಲಸ ಅಂದ್ರೆ ಮನೆ ಒರೆಸೋದು ಮತ್ತು ಬಟ್ಟೆ ಒಗೆದು ಭಾರಿ ಕಷ್ಟದ ಕೆಲಸ ಅವು ನನಗೆ. ಅಡುಗೆ ಎಷ್ಟಾರ ಹೇಳಿದ್ರೆ ಮಾಡ್ತೀನಿ. ಅಡುಗೆ ಒಟ್ಟು ಬೇಸರ ಆಗೋದಿಲ್ಲ ನನಗೆ. ಸಾಂಬಾರು ಮತ್ತು ಅನ್ನ ಎರಡೂ ರೆಡಿ ಆಗೈತಿ. ಈಗೇನದ ಪಲ್ಯ ಮಾಡಬೇಕು. ಕ್ಯಾಪ್ಸಿಕಮ್ ಕಟ್ ಮಾಡಿಟ್ಟಿದ್ದೆ, ಪಲ್ಯ ಮಾಡ್ಕೊತೀನಿ. ಪಲ್ಯ ಆದಮೇಲೆ ಚಪಾತಿ ಮಾಡೋದು. ಬೆಳಿಗ್ಗೆ ಒಂದು ಟೈಮ್ ನಾಷ್ಟ ಮಾಡಿ ಮತ್ತು ಮಧ್ಯಾಹ್ನಕ್ಕೊಂತ ಅಡುಗೆ ಮಾಡೋದು ಅದೇ ರೂಢಿ ಆಗ್ಬಿಟ್ಟೈತ್ರಿ ನನಗೆ. 2-3 ಟೈಮ್ ಅಡುಗೆ ಮಾಡೋದು. ನಾವು ಮಾಡೋದು ಸಂಜೆ ಕಡೆ ಮುಂಜಾನೆ ಮಾಡಿಟ್ರದು ಸಂಜೆ 4:15 ಊಟ ಮಾಡ್ತೀವಿ. ಅಲ್ಲಿವರೆಗೂ ತಿನ್ನಲ್ಲ ಏನಿಲ್ಲ, ಸುಮ್ಮನೆ ಮಾಡಿಡೋದು ಬೇಡ ಅಂತ ನಾನು ಮಾಡೋದೇ ಇಲ್ಲ. ಹಂಗೆ ಸಾಯಂಕಾಲ ಅಡುಗೆ ಮಾಡಿಬಿಟ್ಟು ಹಾಗೆ ಊಟ ಮಾಡಿಬಿಟ್ವಿ ಅಂದ್ರೆ ಮತ್ತು ರಾತ್ರಿ ಅಡುಗೆನೂ ಮಾಡಲ್ಲ, ಊಟನೂ ಮಾಡಲ್ಲ ನಾವು. ಹಾಗಾಗಿ ಲೇಟಾಗಿ ನಾನು ಮಾಡ್ಕೊಂಡು ಹೋಗ್ತೀನಿ. ಹಾಗೆ ನಾನು ಏನು ಮಾಡ್ತೀನಿ ಅಂದರೆ ಅಡುಗೆ ಮಾಡ್ತಾನೆ ಅದೇನಾದರೂ ತವ ಎಲ್ಲ ಕಾಯಕ್ಕಿಟ್ರೆ ಇರೋ ಪಾತ್ರೆಗಳು ಒಂದೊಂದೊಂದೊಂದು ತೊಳೆದು ಹಾಕ್ಕೊಂಡ್ಬಿಡ್ತೀನಿ. ನಾನು ಜಾಸ್ತಿ ಪಾತ್ರೆಗಳೆಲ್ಲ ಇಟ್ಕೊಳ್ಳಲ್ಲ. ಸಿಂಕ್ ಎಲ್ಲ ತುಂಬಿಸ್ಕೊಂಡು ಏನೋ ಅನೆವರಿ ಟೈಮ್ ಒಂದೊಂದು ಟೈಮ್ ಅಂದರೆ ಸಿಂಕ್ ತುಂಬಿಸ್ಕೊತೀನಿ. ಈ ಥರ ಏನಾದರೂ ಕೆಲಸ ಮಾಡ್ಕೊಂಡು ಹಾಗೆ ಎಲ್ಲ ಪಾತ್ರೆ ಎಲ್ಲ ತೊಳೆದು ಹಾಕ್ಕೊಂಡ್ಬಿಡ್ತೀನಿ. ಈ ಥರ ಕೆಲಸಗಳೆಲ್ಲ ಈಸಿಯಾಗೆ ಮಾಡ್ಕೊಂಡ್ಬಿಡ್ತೀನಿ. ಕೆಲಸ ತುಂಬ ಪೆಂಡಿಂಗ್ ಎಲ್ಲ ಇಟ್ಕೊಳ್ಳಲ್ಲ. ಕ್ಯಾಮ್ರಾ ಇಡೋಕೆ ಒಂದು ಜಾಗ ಇಲ್ಲ ನನಗೆ, ಮೊಬೈಲ್ ಇಡೋಕ್ಕೆ. ಒಂದು ಕಡೆ ಇಟ್ಟಿದ್ದೀನಿ, ಅದೆಲ್ಲ ಬಿದ್ದೋಗುತ್ತಾ ಅಂತ ಭಯ ಒಂದು ನನಗೆ, ಎಲ್ಲ ಬಿದ್ದು ಹಾಳಾಗ್ಬಿಡುತ್ತೆ ಅಂತ. ಕ್ಯಾಮ್ರಾ ಸ್ಟ್ಯಾಂಡು ಕೊಡಿಸಿ ಅಂದರೆ ಮನೇಲಿ ಕೊಡಿಸಲ್ಲ. ಮಾಡೋಕ್ಕೆ ಯಾರು ಹೇಳಿದ್ರು, ಯೂಟ್ಯೂಬ್ ಮಾಡೋಕ್ಕೆ ನಾನು ಕೊಡಿಸೋದಿಲ್ಲ, ಅದು ಮಾಡೋದೇ ಬೇಡ ನೀನು ಅಂತ ಹೇಳಿಬಿಟ್ರು. ಹಂಗಾಗಿ ಅವ್ರ ಹತ್ರ ಏನು ಕೇಳೋದೇ ಬೇಡ ಅಂತ ಅಂದ್ಕೊಂಬಿಟ್ಟಿದ್ದೀನಿ ನಾನು. ಏನಾದರೂ ಕೇಳೋಕ್ಕೆ ಹೋದ್ರೇ ಡಿಲೀಟ್ ಮಾಡಿಬಿಡ್ತೀನಿ ನೋಡಿ, ಚಾನಲ್ ಅಂದ್ಬಿಡ್ತಾರೆ. ಆ ಬೈಕೆ ನಾನು ಏನು ಕೇಳೋಕ್ಕೆ ಹೋಗಲ್ಲ. ಎಲ್ಲಿರುತ್ತೋ ಸ್ವಲ್ಪ ಎಲ್ಲ ಡಬ್ಬಿನೋ ಅಥವಾ ಎಲ್ಲಾದರೂ ಇಟ್ಕೊಂಡು ಈ ಥರ ನಾನು ವಿಡಿಯೋಸ್ನ ಮಾಡ್ತೀನಿ. ಒಂದೊಂದು ಕೆಲಸ ಈ ರೀತಿ ಮಾಡ್ಕೊಂಡು ಹೋದರೆ ನಮಗೂ ಅನುಕೂಲ ಆಗುತ್ತೆ, ಬೇಗ ಆಗಿಬಿಡುತ್ತಲ್ಲ ಕೆಲಸಗಳು. ನಾನು ಹಾಗೆ ಅಡುಗೆ ಮಾಡಿಕೊಂಡೆ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡ್ಬಿಡ್ತೀನಿ. ಅಲ್ಲಿನೂ ತವ ಕಾಯ್ತಾ ಇದೆ ಅಂತ ಇಲ್ಲಿ ಇದನ್ನು ಪಾತ್ರೆಗಳನ್ನ ಸ್ವಲ್ಪ ತೊಳೆದು ಹಾಕ್ಕೊಂಡ್ಬಿಡೋಣ ಅಂತ. ನಾನು ಏನಾದರೂ ಕೆಲ್ಸಕ್ಕೆ ಹೋಗ್ಬಿಟ್ರೆ ಅವಾಗ ನಾನೇ ಏನಾದರೂ ತೊಗೋಬೋದು. ವಿಡಿಯೋ ಮಾಡೋಕ್ಕೆಲ್ಲ ಸ್ಟ್ಯಾಂಡು ಮತ್ತು ಏನಾದರೂ ಬೇಕಂದ್ರೆ ತೊಗೊಳಕ್ಕಾಗತ್ತೆ. ನಾನು ಕೆಲ್ಸಕ್ಕೆ ಹೋಗೋಕ್ಕೆ ಆಗ್ತಾಯಿಲ್ಲ. ಹೋಗೋಣಂದರೆ ನನಗೆ ಒಂಥರ ಹುಷಾರಿಲ್ಲ, ನನಗೇನಾದರೂ ಆಗ್ಬಿಡುತ್ತಾ ಅಂತ ಬೈಕೆ ನಾನು ಕೆಲ್ಸಕ್ಕೆ ಹೋಗ್ತಾಯಿಲ್ಲ. ಕೆಲ್ಸಕ್ಕೆ ಹೋದರೆ ನನಗೆ ತುಂಬ ಅನುಕೂಲ ಇರ್ತೈತೆ. ಫಸ್ಟೆಲ್ಲ ನಾನು ಕೆಲ್ಸಕ್ಕೆ ಹೋಗ್ತಾಯಿದ್ದೆ, ಸಾಕಾನಷ್ಟು ದುಡ್ಡು ಇರ್ತೈತೆ ಕೈಯಲ್ಲಿ, ಏನು ಮಾತ್ರ ಮಾಡ್ಬೋದು ಅನ್ನೋ ಥರ ಇತ್ತು. ಆದರೆ ಇವಾಗ ಆ ಥರ ಇಲ್ಲ ನೋಡಿ. ಮನೇಲಿ ಕುತ್ಕೊಳ್ಳಿಕ್ಕೆ ದುಡ್ಡಿನ ಒಂಥರ ಪ್ರಾಬ್ಲಮ್ಮು. ಏನಾದರೂ ಕೇಳೋದಾದ್ರೂ ಭಯನೇ ನಮಗೆ ಮನೇಲಿ ಕುತ್ಕೊಂಡಿರೋದಕ್ಕೆ. ಕೆಲಸ ಆಚೆ ಹೋಗಿ ಮಾಡೋಣಂದರೆ ಒಂಥರ ಹುಷಾರಿಲ್ಲ ನನಗೆ. ಏನಾದರೂ ತಲೆ ಸುತ್ತು ಬಿದ್ದುಬಿಡ್ತೀನಿ ನನ್ನ ಬೈಕೆ, ಕೆಲ್ಸಕ್ಕೆ ಹೋಗೋಕ್ಕೂ ಆಯ್ತಾ ಇಲ್ಲ ನನ್ನಿಂದ. ಪಲ್ಯ ಮಾಡ್ಕೊತಾ ಇದ್ದೀನಿ. ತುಂಬ ಕಷ್ಟ ಹೆಣ್ಮಕ್ಳ ಜೀವನ. ಎಲ್ಲನೂ ಅಂದ್ಕೊಂಡಿದ್ದ ಥರ ಯಾವುದೂ ಆಗಲ್ಲ. ಜೀವನದಲ್ಲಿ ಏನೇನೋ ಮಾಡ್ಬೇಕು ಅಂದ್ಕೊಂಡಿರ್ತೀವಿ, ಏನೇನೋ ಆಗೋಗಿರುತ್ತೆ. ನೋಡ್ಕೊಂಬನ್ನಿ ನಾನು ಏನೆಲ್ಲ ಮಾಡ್ತಾಯಿದ್ದೀನಿ ಅಂತ. ಪಲ್ಯ ರೆಡಿ ಆದಮೇಲೆ ಹಾಗೆ ಚಪಾತಿನ ರೆಡಿ ಮಾಡ್ಕೊತೀನಿ. ಪ್ಲೀಸ್ ಯಾರೆಲ್ಲ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ, ವಿಡಿಯೋಸ್ ನೋಡಿ, ಕಮೆಂಟ್ ಹಾಕಿ. ವಿಡಿಯೋ ಅನಿಸಿಕೆನ ಯಾವ ಥರ ಇದೆ, ನಾನು ಏನು ಚೆನ್ನಾಗಿ ಬರ್ತಾ ಇದೆಯಾ ಇಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು. ಯಾರೆಲ್ಲ ವಿಡಿಯೋ ನೋಡ್ತೀರಾ ಒಂದು ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನನಗೂ ಇನ್ನೂ ವಿಡಿಯೋ ಮಾಡಬೇಕು ಅಂತ ಅನಿಸುತ್ತೆ. ಇಲ್ಲಾಂದರೆ ಅಯ್ಯೋ ಯಾರಿಗೂ ಇಷ್ಟ ಆಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ ನನಗೆ. ಲೈಕ್ ಮಾಡ್ತಾ ಇಲ್ಲ ಯಾರಿಗೆ ಇಷ್ಟ ಆಗ್ತಾ ಇಲ್ವೇನೋ ಅನಿಸ್ತಾ ಇದೆ. ಚೆನ್ನಾಗಿ ಬಂದಿದ್ರೆ ಚೆನ್ನಾಗಿದೆ ಮಾಡಿ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿಲ್ಲ ಅಂದರೆ ಏನು ತಪ್ಪಾಗಿದೆ ಅದನ್ನು ಹೇಳ್ಕೊಂಡ್ರೆ ಅದು ಕೂಡ ನಾವು ತಿದ್ಕೊತೀನಿ. ಏನಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನೀವೆಲ್ಲ ಸಪೋರ್ಟ್ ಮಾಡಿದ್ರೇ ನಮ್ಮ ಚಾನಲ್ ಬೆಳೆಯೋದು. ಏನಂತ ಕಮೆಂಟ್ ಮಾಡಿ ತಿಳಿಸಿದ್ರೇ ನಮ್ಮ ತಪ್ಪು ಸರಿಯಾ ಏನಂತ ನಮಗೂ ಅರ್ಥ ಆಗೋದು. ಪ್ಲೀಸ್ ಎಲ್ಲರೂ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ನನ್ನ ದಿನಚರಿ ಹೇಗಿರದೆ ಅಂತ ನೋಡಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ.
ಏನಾದರೂ ಆಚೆ ಕಡೆ ಹೋಗಿ ಸ್ವಲ್ಪ ವಿಡಿಯೋಸ್ ಮಾಡೋಣ ಅನ್ಕೊತೀನಿ. ಅದೇ ನನಗೆ ಅದೇ ಭಯ, ನನ್ನ ತಲೆ ಸುತ್ತ ಎಲ್ಲಾದರೂ ಬಿದ್ದೋಗ್ಬಿಡ್ತೀನಿ ಅನ್ನೋ ಬೈಕೆ ನನಗೆ ತುಂಬ ಜಾಸ್ತಿ. ಎಲ್ಲ ಆಚೆ ಕಡೆ ಹೋಗೋಕ್ಕಾಗಲ್ಲ. ಭಾಗ್ಯ ಜೊತೆಗಿದ್ರೆ ಹೋಗ್ತೀನಿ, ಆದರೆ ಭಾಗ್ಯ ಏನಂದರೆ ಸ್ಕೂಲಿಂದ ಹೋಗಿ ಬರೋಕ್ಕೆ ಲೇಟಾಗಿ ಬರ್ತಾಳೆ. ಹಾಗಾಗಿ ನನಗೆ ಹೋಗೋಕ್ಕೆ ಆಗೋದೇ ಇಲ್ಲ ಆಚೆ ಕಡೆ ಎಲ್ಲಾದರೂ. ಮುಂದಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ ಎಲ್ಲಾದರೂ ಹೋಗೋಕ್ಕೆ ಸಾಧ್ಯ ಆದರೆ ಹೋಗಿ ವಿಡಿಯೋಸ್ ಮಾಡ್ತೀನಿ. ಅದು ಒಂದು ಬೈಕೆ ನಾನು ಎಲ್ಲಿ ಓಡಾಡೋಕ್ಕೂ ಭಯ ಬೀಳ್ತಾಯಿದ್ದೀನಿ. ನನಗೆ ಯಾವಾಗಂದ್ರೆ ಅವಾಗ ಚಕ್ಕರ್ ಬರುತ್ತೆ, ಹಾಗಾಗಿ ಆಚೆ ಕಡೆ ಹೋಗೋಕ್ಕೆ ಭಯ ನನಗೆ. ಆದಷ್ಟು ಪ್ರಯತ್ನ ಮಾಡ್ತೀನಿ ಒಳ್ಳೊಳ್ಳೆ ವಿಡಿಯೋ ಮಾಡೋಕ್ಕೆ. ಆದ್ರೂ ಈ ಮಾಡ್ತಾ ಇರೋ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ಖಂಡಿತ ತಿಳಿಸಿ, ನಾನು ಅದನ್ನು ಸರಿ ಮಾಡ್ಕೊತೀನಿ. ತಪ್ಪು ಸರಿ ನೀವು ಹೇಳಿದ್ರೇ ನಮ್ಗೆ ಅರ್ಥ ಆಗೋದು. ಇವತ್ತಿನ ಬ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡೋದು ಮರಿಬೇಡಿ ಪ್ಲೀಸ್. ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ. ನೋಡ್ಕೊಂಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಇದೆ ಅಂತ.
ನೋಡ್ರಿ ಚಪಾತಿ ಪಲ್ಯ ಸಾಂಬಾರೆಲ್ಲ ರೆಡಿ ಆಯಿತು. ಶೇಂಗಾ ಹಿಂಡಿ, ಇದು ಕೆಂಪು ಚಟ್ನಿ, ಕ್ಯಾಪ್ಸಿಕಮ್ ಪಲ್ಯ, ಶೇಂಗಾ ಸಾರು, ಚಪಾತಿ. ಮತ್ತು ನಾನು ಇಲ್ಲಿ ಒಂದು ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಬಂದಿದೆ. ಏನಂದರೆ ಇದು ವೆಜ್ ಪಪ್ಸು ಮನೆಯಲ್ಲೇ ಮಾಡಿದ್ದಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ. ನೋಡಿ ನಾನು ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಬಂದಿದೆ. ಹಿಂಗೆ 3 ತೋರ್ಸಕ್ಕೆ ಬರ್ತಾ ಇಲ್ಲ. ನೋಡಿ, ನಾವು ಮನೆಯಲ್ಲೇ ಮಕ್ಕಳಿಗೆ ಮಾಡಿ ಕೊಡ್ಬೋದು ಆರಾಮಾಗಿ. ಇದ್ಯಾರಿಗಾದ್ರೂ ವಿಡಿಯೋ ಬೇಕಂದ್ರೆ ಹೇಳಿ, ನಾನು ಮಾಡಿಬಿಟ್ಟು ಹಾಕ್ತೀನಿ. ಸುಮ್ಮನೆ ನಾನು ಟ್ರೈ ಮಾಡಿ ನೋಡಿದೆ ಹೆಂಗೆ ಬರುತ್ತೆ ಅಂತ. ಚೆನ್ನಾಗಿ ಬಂದಿದೆ. ನಿಮಗೆ ಈ ರೆಸಿಪಿ ವಿಡಿಯೋ ಬೇಕು ಅಂದರೆ ಹೇಳಿ, ಟ್ರೈ ಮಾಡ್ತೀನಿ, ಮಾಡಿಬಿಟ್ಟು ಹಾಕ್ತೀನಿ ವಿಡಿಯೋನ. ನಿಜವಾಗ್ಲೂ ವೆಜ್ ಪಪ್ಸ್ ಥರನೇ ಇದೆ, ಸಖತ್ತಾಗಿ ಬಂದಿದೆ. ವಿಡಿಯೋನ ಮಾಡಿ ಹಾಕ್ತೀನಿ ಖಂಡಿತ ಇದನ್ನು. ಇನ್ನೂ ಭಾಗ್ಯ ಬಂದಿಲ್ಲ. ಇದು ಭಾಗ್ಯನಿಗೆ ಗೋಧಿ ಹಿಟ್ಟಲ್ಲೇ ಮಾಡಿರೋದು. ಇದು ನಾನು ಮೈದಾ ಹಿಟ್ಟಲ್ಲಿ ಮಾಡಿಲ್ಲ. ಇದಿಷ್ಟೆಲ್ಲ ಮಾಡಿಕೊಂಡೆ. ಸುಮ್ಮನೆ ಇದು ಹೆಂಗಾಗುತ್ತೆ ಅಂತ ಈ ಥರ ಕೂಡ ನಾನು ಮಾಡಿ ಹಾಕಿದೆ. ಇದು ಟೀ ಜೊತೆಗೆ ಎದ್ಕೊಂಡು ತಿನ್ಬೋದು. ಟೀ ಮಾಡ್ತಿರಲ್ವ, ಅದ್ರ ಜೊತೆಗೆ ನೀವು ಇದನ್ನ ಎದ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಮತ್ತು ಏನಂದರೆ ಮೈದಾ ಹಿಟ್ಟಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಅದ್ರ ಗೋಧಿ ಹಿಟ್ಟಲ್ಲಿ ಮಾಡಿದ್ರೆ ಆರೋಗ್ಯವಲ್ವಾ, ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಹಾಗಾಗಿ ಇದನ್ನು ಗೋಧಿ ಹಿಟ್ಟಲ್ಲಿ ಮಾಡಿರೋದು. ಟೀ ಜೊತೆಗೆ ಸೂಪರಾಗಿರುತ್ತೆ ಇದು. ಇದಂತೂ ಸಖತ್ತಾಗಿ ಬಂದಿದೆ, ತುಂಬ ಇಷ್ಟ ಆಯಿತು. ಭಾಗ್ಯಗಂತೂ ತುಂಬ ಇಷ್ಟ ಆಗುತ್ತೆ. ಇನ್ನೂ ಬಂದಿಲ್ಲ ಅವಳು, ತುಂಬ ಟೈಮ್ ಆಯಿತು, 5 ಗಂಟೆ ಆಯಿತು, ಇನ್ನೂ ಬಂದಿಲ್ಲ ಭಾಗ್ಯ. ಅವಳು ವೇಟ್ ಮಾಡಿ ನನಗೆ ಹಸಿವಾಯಿತು. ನಾನು ಇವಾಗ ಊಟ ಮಾಡ್ತಾಯಿದ್ದೀನಿ. ಬನ್ನಿ ಎಲ್ಲರೂ ಊಟ ಮಾಡೋಣ. ನಾನು ಹೇಳಿಲ್ವ ನಿಮಗೆ ಆಚೆ ಕಡೆ ಹೋಗಬೇಕು ಅಂತ ಬೆಳಿಗ್ಗೆ? ಆಗಲ್ಲ, ನನಗೆ ಗೊತ್ತು ಅದು. ಯಾಕಂದ್ರೆ ನಾನು ಅಂದ್ಕೊಂಡಿದ್ದು ಯಾವುದೂ ಆಗಲ್ಲ ಅಂತ ಗೊತ್ತು. ನೋಡಿ, ಇವತ್ತು 5 ಗಂಟೆ ಆದರೂ ಇನ್ನೂ ಭಾಗ್ಯ ಬಂದಿಲ್ಲ. ಮತ್ತೆ ಹೋಗೋಕ್ಕಾಗಲ್ಲ ಇವತ್ತು ಹೊರಗಡೆ. ಓಕೆ, ನಾನು ಇವತ್ತು 5 ಗಂಟೆ ಊಟ ಮಾಡ್ತಾಯಿದ್ದೀನಿ. ಬಂದ್ಲು ಭಾಗ್ಯ. ಎಷ್ಟು ತನ ಭಾಗ್ಯ? ಯಾಕೆ ಕೈಕಾಲು ಯಾಕೆ ಬರೋದು? ನೀವು ಕೈಕಾಲು ಮುಖ ತಗೊಂಡು ಊಟ ಮಾಡೋ 5 ಟೈಮ್ ಇವತ್ತು ಕಾದಕ್ಕೆ ಸಾಕ ಊಟ ಮಾಡತ್ತೇನ. ಪಟ್ನೆ ಕೈಕಾಲು ಮುಖ ತಗೊಂಡು ನೋಡು. ಮಾಡೀನಿ ಬಾ, ನೀನು ತಿನ್ನಾಕ ಪಪ್ಸ್ ಮಾಡೀನಿ. ಟ್ರೈ ಮಾಡಿ ನೋಡ್ದೆ, ಚಂದ ಬಂದವ. ಬಾ ಪಟ್ನೆ ಬಾ, ಕೈಕಾಲು ಮಾಡಿ ತಕೊಂಡು. ಸುಸ್ತಾಗೈತ್ರ ಭಾಗ್ಯ, ಏನೋ ಆಟ ಆಡಿ ಬಂದಾಳೆ ಇವತ್ತು, ಗೊತ್ತಾಯ್ತು. ಹೋಗು. ನೋಡ್ರಿ ಭಾಗ್ಯ ಈಗ ಊಟ ಮಾಡಕತ್ತಾಳು. ಆಕಿ ಬರೋದ್ರಾಗ ನಂದು ಊಟನೇ ಮುಗೀತು. ಕೈಕಾಲು ಮುಖ ತಕೊಂಡು ಬರೋದ್ರಾಗ ಆಕೆ ಅದ್ರ ಮೇಲೆ ಟೊಮೊಟೊ ಸಾಸ್ ಹಾಕೊಂಡ ನೋಡ್ರಿ ತಿನ್ನಾಕ. ಜ್ಯೂಸ್ ಮಾಡಿದ್ದೆ ಅವಾಗಲೇ ಜ್ಯೂಸ್ ಮಾಡಿದ್ದೆ. ಯಾವತ್ತದು ಪೈನಾಪಲ್ ಜ್ಯೂಸ್ ಮಾಡಿದ್ದೆ. ಇಲ್ಲದ ನೋಡ್ರಿ ಭಾಗ್ಯ. ಹಾಯ್ ಎಲ್ಲರಿಗೂ, ಊಟ ಮಾಡಂಬರ್ರಿ. ಈಗ ತಿನ್ಬಿಟ್ರೆ ಹೋತಿನ ಕೆಲಸ ಐತೆ ನಂಗೆ. ನಾನು ಇನ್ನೊಂದ್ಸತಿ ಮಾಡ್ಬೇಕು. ಹೆಂಗಾಗ್ಯಾವು? ಸೂಪರ್ ಆಗ್ಯಾವ. ಕರನೆ ನೋಡ್ರಿ, ಈ ಥರ ಮಾಡೀನಿ. ಇನ್ನೂ ಪದ್ರ ಚಪಾತಿ ಹಾಕ್ಕೊಂಡು ಮಾಡಿದ್ರೆ ಭಾಳ ಪದ್ರ ಬರ್ತದೆ. ನಾನು ಟ್ರೈ ಮಾಡೋಕ್ಕಂತೇಳಿ 3 ಪದರ ಚಪಾತಿಯಲ್ಲಿ ಮಾಡೀನಿ. ಹಿಂಗೆ ಬಂದೈತಿ. ಗೋಧಿ ಹಿಟ್ಟಲ್ಲ, ಮೈದಾ ಹಿಟ್ಟಲ್ಲಿ ಮಾಡಿದ್ರೆ ಭಾರಿ ಮಸ್ತ್ ಬರ್ತದೆ. ಆದ್ರೆ ನಾನು ಏನು ಮಾಡಿದ್ದೀನಿ ಅಂದರೆ ಈಗ ಸದ್ಯಕ್ಕೆ ಗೋಧಿ ಹಿಟ್ಟಲ್ಲೇ ಮಾಡಿ ನೋಡೀನಿ. ಮೈದಾ ಹಿಟ್ಟಲ್ಲಿ ಭಾರಿ ಬರ್ತದೆ. ಈ ಸದ್ಯ ಭಾಗ್ಯ ಊಟ ಮಾಡ್ತಾಳೆ. ನಾನು ಸ್ವಲ್ಪ ಕೆಲಸ ಅದ ಮುಗಿಸ್ಕೊತೀನಿ.
ಮತ್ತು ಆಮೇಲೆ ಸಿಗ್ತೀನಿ ನಿಮಗೆ. ಇವತ್ತಿನ ಬ್ಲಾಗ್ನ ಏನು ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗು ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದ.